ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಆಸೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂದರೆ, ಶ್ರುತಿ ಮತ್ತು ರವಿ ಹೊರಗಡೆ ಟೆಂಟಾಗಿ ಮಲ್ಕೊಂಡಿರೋದನ್ನು ಮನೋಜ ನೋಡಿಬಿಟ್ಟು ಕಳ್ಳರು ಬಂದಿದ್ದಾರೆ ಅಂತ ಕೂಕೊಂಡು ಒಳಗಡೆ ಓಡ್ತಾನೆ. ಆವಾಗ ಶಾಂತಿ ಅಯ್ಯೋ ಕಳ್ಳರು ಬಂದಿದ್ದಾರೆ ಅಂತ ದೊಡ್ಡ ಕೋಲನ್ನು ತೊಗೊಂಡು ಬಂದು ಅವ್ರನ್ನ ಹೊಡೆಯೋಕೆ ಹೋಗ್ತಾಳೆ. ಆವಾಗ ಇದ್ರ ನೋಡಿದ್ರೆ ರವಿ ಮತ್ತು ಶ್ರುತಿ ಇರ್ತಾರೆ. ಯಾಕಮ್ಮ ಹೀಗೆ ಮಾಡಿದೆ, ಮನೇಲಿ ಒಳಗಡೆ ಆರಾಮಾಗಿ ಬೆಡ್ ಮೇಲೆ ಮಲ್ಕೊಳ್ಳೋದಿಲ್ವೇನಮ್ಮ ಅಂದಾಗ ಶ್ರುತಿ ಹೇಳ್ತಾಳೆ, ನಿನ್ನೆ ಆಗಿದ್ದೆಲ್ಲ ನೋಡಿ ನನಗೆ ಬೇಜಾರಾಯಿತು, ನಮ್ಮಿಂದ ಎಲ್ರಿಗೂ ತೊಂದರೆ ಅಂತ ಹೊರಗಡೆ ಬಂದು ಮಲಗಿದ್ವಿ, ತುಂಬ ಚೆನ್ನಾಗಿರುತ್ತೆ ಅಂತ ಅತ್ತೆಗೆ ಹೇಳ್ತಾಳೆ. ಶಾಂತಿ ರಂಗನಾಥ್ ಹತ್ರ ಬಂದು ಇದೆಲ್ಲ ಆಗ್ತಿರೋದು ಸೂರ್ಯ ಮತ್ತು ಮೀನಿನಿಂದ, ಅವರನ್ನೇ ಈ ಮನೆಯಿಂದ ಹೊರಗಡೆ ಹಾಕಿದ್ರೆ ಏನಾಗುತ್ತೆ, ನಾವು ನೆಮ್ಮದಿಯಾಗಿರ್ಬೋದು, ಅವರಿಂದನೇ ಜಗಳ ಸ್ಟಾರ್ಟ್ ಆಗೋದು, ಅವರೇ ಇಲ್ಲ ಅಂದರೆ ನಾವು ನೆಮ್ಮದಿಯಾಗಿರ್ಬೋದು ಅಂತ ರಂಗನಾಥ್ಗೆ ಹೇಳ್ತಾಳೆ. ಆವಾಗ ರಂಗನಾಥ್ ಒಪ್ಕೊಂಡು, ನೀನೆಂಥ ತಾಯಿನೇ, ಸ್ವಂತ ಮಕ್ಕಳನ್ನೇ ಮನೆಯಿಂದ ಹೊರಗಾಗ್ತೀನಿ ಅಂತೀಯಲ್ಲ, ನಾವೆಲ್ಲರೂ ಜೊತೆಗಿರಬೇಕು ಅಂತ ಆಸೆ ಪಟ್ಟಿದ್ದು ತಾನೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತೀಯ ಅಂತ ರಂಗನಾಥ್ ಕೇಳ್ತಾನೆ. ಇದನ್ನೆಲ್ಲ ಮೀನಾ ಕೇಳಿಸ್ಕೊಂಡು ತುಂಬಾ ಬೇಜಾರಾಗ್ತಾಳೆ. ಮೀನಾ ಹತ್ಕೊಂಡು ರೂಮಿಗೆ ಬರಬೇಕಾದ್ರೆ ಸೂರ್ಯ ಅಲ್ಲೇ ನಿಂತಿರ್ತಾನೆ. ಅವನು ಆವಾಗ ಮೀನಂಗೆ ಹೇಳ್ತಾಳೆ, ನನಗೆ ಯಾಕೋ ರೋಹಿಣಿ ಮೇಲೆ ಡೌಟು ಕಣೆ, ಕೇಳಿದಾಗೆಲ್ಲ ದುಡ್ಡು ಕೊಡೋ ಮಲೇಷಿಯಾ ಅಪ್ಪ ಇವಳನ್ನ ನೋಡೋಕ್ಕೆ ಯಾಕೆ ಬಂದಿಲ್ಲ, ಏನು ಅವಳೇನೋ ದೊಡ್ಡ ಸ್ಕ್ಯಾಮ್ ಮಾಡ್ತಿದ್ದಾಳೆ, ಪೌಡರ್ ಡಬ್ಬಿ, ಅವಳ ಮೇಲೆ ಒಂದು ಕಣ್ಣಿರ್ತೀನಿ, ಅವಳ ಬಣ್ಣನ ನಿಜವಾಗ್ಲೂ ನಾನು ಬಯಲು ಮಾಡ್ತೀನಿ, ಇವ್ರಿಗೆಲ್ಲ ತೋರಿಸ್ತೀನಿ ಅವಳೇನು ಅಂತ ಮೀನಂಗೆ ಹೇಳ್ತಿರ್ತಾನೆ. ಆವಾಗ ಮೀನಿಗೂ ಇದು ಹೌದಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಶಾಂತಿ ಮೀನಂಗೆ ಅವಮಾನ ಮಾಡಬೇಕಂತ ಇವಳಪ್ಪ ಏನು ಮಾಡಿಕೊಟ್ಟಿದ್ದಾನೆ, ಈ ಮನೇಲಿ ಅವಳಿಗೆ ಎಲ್ಲನೂ ನಾನೇ ಮಾಡಾಕಿರೋದು, ಒಂದು ತಾಳಿ ಸರನೂ ಅವರಪ್ಪ ಏನು ಮಾಡಾಕಿಲ್ಲ, ಅವರಪ್ಪ ಏನೋ ಅದನ್ನು ತಾಳಿ ಸರ ಮಾಡಾಕೇನು ನೆಗ್ಬಿದ್ದು ಹೋದ್ನಾ ಅಂತ ಕೇಳ್ತಾಳೆ. ಇದನ್ನು ಕೇಳಿ ರಂಗನಾಥ್ಗೂ ಶಾಕ್ ಆಗುತ್ತೆ. ಹಾಗೆ ಮೀನಂಗೆ ಕೋಪ ನೆತ್ತಿಗೇರಿ, ಅತ್ತೆ ಸಾಕು ಸುಮ್ಮನಿರಿ ಅಂತ ಮನೆ ದೇವ್ರ ಕೋಣೆಯಲ್ಲಿರೋ ಅರಿಶಿನ ದಾರನ ತಂದು ಸೂರ್ಯಂಗೆ ಕೊಟ್ಟು, ಇದನ್ನು ನನಗೆ ದಯವಿಟ್ಟು ಕಟ್ಟಿರಿ, ಈ ಅವಮಾನ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ತನ್ನ ಕುತ್ತಿಗೆಯಲ್ಲಿರೋ ಮಂಗಲ್ಯ ಸರನ ತೆಗೆದು ಅರಿಶಿನ ದಾರನ ಕಟ್ಕೋತಾಳೆ. ಇದರಿಂದ ಸೂರ್ಯಂಗೂ ಬೇಜಾರಾಗುತ್ತೆ.